ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತೇನಪ್ಪ ಅಂದರೆ ನಮ್ಮ ತೋಟಕ್ಕೆ ಒಂದು ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಘನ ರೂಪದ ಗೊಬ್ಬರವನ್ನು ನಮ್ಮ ತೋಟಕ್ಕೆ ಕೊಡೋದಿಲ್ಲ. ನಾನು ಲಿಕ್ವಿಡೇ ಹಾಕ್ತಾ ಇರೋದು. ಆವಾಗಿಂದ ನಾನು ಸುಮಾರು ಲಿಕ್ವಿಡ್ಗಳನ್ನ ಇವಾಗಲೇ ತೋರಿಸಿದ್ದೀನಿ ನಿಮಗೆ. ಇವಾಗ ಸುಮಾರು ದಿನ ಆಗಿತ್ತು ಲಿಕ್ವಿಡ್ ಹಾಕಿರಲಿಲ್ಲ, ಅದಕ್ಕೆ ಇವಾಗ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಲಿಕ್ವಿಡ್ನ ಕೊಡೋಕ್ಕೆ ಮುಂಚೆ ಮಣ್ಣನ್ನು ಲೂಸ್ ಮಾಡ್ಕೋಬೇಕು, ಇಲ್ಲಾಂದರೆ ಸರಿಗೆ ಅದು ಬೇರುಗಳು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಲಿಕ್ವಿಡ್ನ. ಅದರಿಂದ ಫಸ್ಟು ಮಣ್ಣನ್ನು ಲೂಸ್ ಮಾಡಬೇಕು. ಮಣ್ಣೆಲ್ಲ ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು ನಮ್ಮ ತೋಟದಲ್ಲಿ. ಸುಮಾರು ದಿನದಿಂದ ನಾನು ಅದನ್ನು ಕಡೆ ಗಮನ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ನೋಡಿ ಈ ರೀತಿ ಎಷ್ಟು ನೀಟಾಗಿ ಮಾಡಿದ್ದೀನಿ. ಈ ರೀತಿ ನೀಟಾಗಿ ಮಣ್ಣೆಲ್ಲ ಲೂಸ್ ಮಾಡ್ಕೋಬೇಕು ಫಸ್ಟು, ಆಮೇಲೆ ಲಿಕ್ವಿಡ್ನ ಹಾಕಬೇಕು. ನೋಡಿ ಈ ರೀತಿ ಯಾವುದೇ ರೀತಿಯ ಗಿಡಗಳು ಕಳೆ ಇಲ್ದಂಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ನಮ್ಮ ತೋಟದಲ್ಲಿ ಗಿಡಗಳು ಜಾಸ್ತಿ ಆಗಿಬಿಟ್ಟಿವೆ, ಎಲ್ಲ ಹತ್ತತ್ರ ಆಗಿಬಿಟ್ಟಿದೆ. ಎಲ್ಲ ಬಂದವರು ಸ್ವಲ್ಪ ತೆಗೆದ್ಬಿಡು ಅಂತ ಇದ್ದಾರೆ, ಆದರೆ ನನಗೆ ಯಾವ ಗಿಡನೂ ತೆಗಿಯೋಕ್ಕೆ ಮನಸ್ಸಿಲ್ಲ, ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಇವತ್ತಿನ ಲಿಕ್ವಿಡ್ ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇದು ಕರ್ಬೂಜ ಹಣ್ಣು. ಬೇಸಿಗೆ ಕಾಲ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಮನೇಲಿ ತಂದಿರ್ತೀರ. ಆ ಕರ್ಬೂಜ ಹಣ್ಣನ್ನು ತಗೊಂಡು ಒಳಗಡೆಯಿಂದ ಜ್ಯೂಸ್ ಮಾಡ್ಕೊಳ್ಳೋದು, ಹೊರಗಡೆ ಸಿಪ್ಪೆನ ತೆಗೆದು ಅದಕ್ಕೆ ಇನ್ನು ಬೇರೆ ಬೇರೆ ಥರ ಐಟಮ್ನ ಹಾಕಿ ಒಂದು ಲಿಕ್ವಿಡ್ನ ತಯಾರಿಸ್ತಾಯಿದ್ದೀನಿ. ಸಿಪ್ಪೆನೂ ಹಾಕ್ತಾಯಿದ್ದೀನಿ. ನಾನು ಬಾಳೆಹಣ್ಣು ಸಿಪ್ಪೆಲ್ಲ ಸ್ಟೋರ್ ಮಾಡಿಟ್ಟಿದ್ದೆ. ಆ ಬಾಳೆಹಣ್ಣು ಸಿಪ್ಪೆನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಇದು ಯಾಕಪ್ಪ ಕಪ್ಪಾಗಿದೆ ಅಂದರೆ ಇವಾಗ ಬೇಸಿಗೆ ಅಲ್ವಾ, ಬೇಗ ಕಪ್ಪಾಗ್ಬಿಡುತ್ತೆ. 2 ದಿನಕ್ಕೆಲ್ಲ ಕಪ್ಪಾಗ್ಬಿಡುತ್ತೆ. ಅದರಿಂದ ಏನು ತೊಂದರೆ ಆಗೋದಿಲ್ಲ, ಕಪ್ಪಾಗಿದ್ರೂ ಏನೂ ಆಗೋದಿಲ್ಲ. ಅದರ ಕೆಲಸ ಅದು ಮಾಡೇ ಮಾಡುತ್ತೆ. ಮತ್ತು ಆಲೂಗೆಡ್ಡೆನೂ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನಾನಿಷ್ಟು ಆಲೂಗೆಡ್ಡೆ, ಈರುಳ್ಳಿ ಸಿಪ್ಪೆ ಎಲ್ಲ ಹಾಕ್ತಾಯಿದ್ದೀನಿ. ಇದರಲ್ಲಿ ಏನಪ್ಪ ಅಂದರೆ ಫಾಸ್ಫರಸ್ಸು, ಪೊಟ್ಯಾಸಿಯಮ್, ಮ್ಯಾಗ್ನೀಷಿಯಮ್ ತುಂಬ ಇದೆ. ಗಿಡಗಳಿಗೆ ತುಂಬ ಚೆನ್ನಾಗಿ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ, ಮತ್ತು ಗಿಡಗಳ ಬೇರು ಕೂಡ ಸ್ಟ್ರಾಂಗ್ ಆಯ್ತದೆ. ಹೊಸ ಚಿಗುರು ಬರಲಿಕ್ಕೂ ಸಹಾಯ ಮಾಡುತ್ತೆ. ನೋಡಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಅಂತೂ ಗುಲಾಬಿ ಗಿಡಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಲಿಕ್ವಿಡ್ ರೂಪದಲ್ಲೂ ಕೊಡ್ಬೋದು, ಇಲ್ಲ ಇದನ್ನೇ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಮಣ್ಣಾದರೂ ಮುಚ್ಚಿಬಿಟ್ಟು ಆ ಥರನೂ ಕೊಡ್ಬೋದು. ಇಲ್ಲ ಈ ಥರ ಬೇರೆ ಐಟಮ್ ಜೊತೆ ರುಬ್ಬಿ ಕೂಡ ಹಾಕ್ಬೋದು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ದೋಸೆ ಹಿಟ್ಟನ್ನು ಅದಕ್ಕೆ ನೈಸಿಗೆ ರುಬ್ಕೋಬೇಕು. ತರಿ ಆದರೆ ಅದು ಮೇಲ್ಗಡೆ ನಿಂತ್ಕೊಬಿಡುತ್ತೆ, ಗಿಡದ ಬುಡದಲ್ಲೆಲ್ಲ ನಿಂತ್ಕೊಂಡು ಇರುವೆಗಳೆಲ್ಲ ಬಂದುಬಿಡುತ್ತೆ. ಅದಕ್ಕೆ ನೈಸಿಗೆ ರುಬ್ಕೊಳ್ಳಿ, ತರಿ ಮಾಡ್ಕೋಬೇಡಿ. ಈ ಥರ ನೈಸಿಗೆ ರುಬ್ಕೊಂಡು ಅದಕ್ಕೆ ನಾನು 2 ಸ್ಪೂನ್ ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಇದರಲ್ಲಿ ಫಂಗಿಸೈಡ್ಗಾಗಿ ಕೆಲಸ ಮಾಡುತ್ತೆ, ಮತ್ತು ಇರುವೆಗಳಾಗಲಿ ಹುಳಗಳಾಗಲಿ ಬರ್ದಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಿಂದ ನಾನು ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಅಕ್ಕಿ ಬೇಳೆ ತೊಳೆದ ನೀರನ್ನ ಒಂದು 3-4 ದಿನ ಸ್ಟೋರ್ ಮಾಡಿಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಬೆಲ್ಲನೂ ಹಾಕಿದ್ದೆ. ಬೆಲ್ಲ ಏನಪ್ಪ ಅಂದರೆ ಬೆಲ್ಲ ಹಾಕೋದ್ರಿಂದ ಇದು 1 ವಾರ ಇಟ್ಟರು ವಾಸನೆ ಬರೋದಿಲ್ಲ, ಅದರಿಂದ ಬೆಲ್ಲ ಹಾಕಿಟ್ಟಿದ್ದೆ. ಬೆಲ್ಲ ಹಾಕೋದನ್ನೇನು ನಾನು ವೀಡಿಯೋ ಮಾಡಿರಲಿಲ್ಲ. ನೋಡಿ ಈ ರೀತಿ ಫರ್ಮೆಂಟೇಷನ್ ಆಗಿದೆ, ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇದನ್ನು ನಾನು ಆ ಪ್ಲೈನ್ ನೀರು ಜೊತೆಗೆ ಇದನ್ನು ಅರ್ಧ ಮಿಕ್ಸ್ ಮಾಡ್ಕೊತೀನಿ. ಇದು 20 ಲೀಟ್ರ್ ಬಕೆಟು. 20 ಲೀಟ್ರ್ ಬಕೆಟ್ಗೆ ನಾನು ಅರ್ಧ ಪ್ಲೈನ್ ನೀರು ತಗೊಂಡಿದ್ದೀನಿ. ರುಬ್ಬಿರೋದನ್ನ ಅರ್ಧ ಹಾಕ್ತಾಯಿದ್ದೀನಿ, ಅರ್ಧನ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಕೆಟು ಮಿಕ್ಸ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ನಮ್ಮ ತೋಟದಲ್ಲಿ ಗಿಡಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾನು 2 ಟ್ರಿಪ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಗಿಡ ಹೇಗಿದೆಯೋ ಅದನ್ನು ನೋಡಿಕೊಂಡು ಆಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನಷ್ಟು ಪ್ಲೈನ್ ನೀರು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ತುಂಬ ಗಟ್ಟಿ ಏನು ಬೇಡ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೂ ಆಗೋದಿಲ್ಲ. ಯಾಕಪ್ಪ ಅಂದರೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನೂ ಆಗೋಲ್ಲ. ಕೆಮಿಕಲ್ ಆದರೆ ನಾವು ಭಯ ಪಡಬೇಕು. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಹಾಗೆ ಕೊಡ್ಬೋದು. ನಿಮ್ಮ ಗಿಡಗಳು ಹೇಗಿದೆ ಆಗ ನೋಡಿಕೊಂಡು ಒಂದೊಂದು ಜಗ್ 2 ಜಗ್ ಕೊಟ್ಕೊಳ್ಳಿ. ಪಾಟಲ್ಲಿ ಇರೋದಾದರೆ ಸ್ವಲ್ಪ ನೋಡಿಕೊಂಡು ಒಂದು ಅರ್ಧ ಜಗ್ಗು 1 ಜಗ್ ಕೊಡಿ. ಯಾಕೆ ಗೊತ್ತಾ, ಅದಿಲ್ಲಾಂದರೆ ಅದು ಹರಿದು ಎಲ್ಲ ಕೆಳಗಡೆ ಬಂದುಬಿಡುತ್ತೆ, ನೀರು ವೇಸ್ಟ್ ಆಗುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ನೋಡ್ಕೊಂಡು ಸ್ವಲ್ಪನೇ ಹಾಕೊಳ್ಳಿ. ನಾನು ನೆಲದಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಾನು 2 ಜಗ್ 3 ಜಗ್ಗು ಗಿಡ ಹೇಗಿದೆಯೋ ಅದ್ರ ಸೈಜಿಗೆ ತಕ್ಕಾಗಿ ನಾನು ಹಾಕ್ತಾಯಿದ್ದೀನಿ. ನಾವು ಯಾವುದೇ ಲಿಕ್ವಿಡ್ನ ಕೊಡೋಕ್ಕೆ ಮುಂಚೆ ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಮತ್ತು ಇದನ್ನೇನಂದರೆ ಬೆಳಗ್ಗೆ ಕೊಡಬೇಕು, ಇಲ್ಲ ಸಂಜೆ ಕೊಡಬೇಕು. ಬಿಸಿಲಿರುವಾಗ ಇದನ್ನು ಕೊಡಬಾರ್ದು. ಬೆಳಗ್ಗೆ ಟೈಮ್ ಬೇಗ ಎದ್ದು ಕೊಡಬೇಕು, ಇಲ್ಲಾಂದರೆ ಸಂಜೆ ಕೊಡಬೇಕು. ಮತ್ತು ಮಳೆ ಬಂದಾಗಲೂ ಕೂಡ ಇದನ್ನು ಕೊಡಬಾರ್ದು. ನೆಲ ಚೆನ್ನಾಗಿ ಒಣಗಿರಬೇಕು, ಆವಾಗ ಕೊಟ್ಟರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದು ಬೇರುಗಳೆಲ್ಲ ತುಂಬ ಸ್ಟ್ರಾಂಗ್ ಆಯ್ತವೆ. ಅದರಿಂದ ಮಳೆ ಇಲ್ಲದೆ ಇದ್ದಾಗ ನೋಡಿ ಕೊಟ್ಕೊಳ್ಳಿ. ಇವಾಗೇನು ಮಳೆ ಇಲ್ಲ, ಬೇಸಿಗೆನೇ ಎಲ್ಲ ಕಡೆನೂ ಆಲ್ಮೋಸ್ಟ್. ಅದರಿಂದ ನಾನು ಈಗ ಕೊಡ್ತಾಯಿದ್ದೀನಿ. ಇದೆಲ್ಲ ನರ್ಸರಿಯಿಂದ ತಂದು ಗಿಡಗಳು ರೀಪಾಟ್ ಮಾಡಿರೋದು. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇವಾಗ ರೀಪಾಟ್ ಮಾಡಿದೆ, ಚೆನ್ನಾಗಿ ಅಡ್ಜಸ್ಟ್ ಆಗಿ ಹೂವನ್ನು ಬಂದಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಎಲ್ಲ ಗಿಡಕ್ಕೂ ನಾನು ಒಂದೊಂದು ಜಗ್ಗ ಹಾಕ್ತಾಯಿದ್ದೀನಿ. ಗಿಡಗಳಂತೂ ತುಂಬ ಚೆನ್ನಾಗಿದೆ. ಮರ್ಗ ನೋಡಿ ಎಷ್ಟು ಬುಸಿಯಾಗಿ ಬೆಳೆದಿದೆ, ತುಂಬ ಚೆನ್ನಾಗಿದೆ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಮ್ಮ ತೋಟದಲ್ಲಿರೋ ಗಿಡಗಳೆಲ್ಲ ಚೆನ್ನಾಗಿದೆ, ಯಾವುದೇ ಗಿಡನೂ ಹಾಳಾಗಿಲ್ಲ.
ಚೆನ್ನಾಗಿದೆ. ನಾನು ನೆಟ್ಟಂಥ ಎಲ್ಲ ಗಿಡಗಳು ಯಾವ ಗಿಡನೂ ವೇಸ್ಟ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಚಿಗುರು ಬಂದು ತುಂಬ ಚೆನ್ನಾಗಿದೆ. ಇದೆಲ್ಲ ಕನಕಾಂಬರ ಗಿಡಗಳು, ಹೂವೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಕಾಲಿ ಕಾಣಿಸ್ತೈತೆ. ನಮ್ಮ ತೋಟದಲ್ಲಿ ಗಿಡಗಳಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಬಂದವರೆಲ್ಲ ಅಂತಿದ್ರೆ ಇಷ್ಟೊಂದು ಒಂದೇ ಕಡೆ ನೆಟ್ಟಿದೆಯಲ್ಲ ಹಿಂಗೆ ಅಂತ. ಆದರೆ ಸ್ವಲ್ಪ ಮಧ್ಯೆ ತೆಗೆದ್ಬಿಡು ಅಂತಾರೆ. ನಂಗೆ ಯಾವ ಗಿಡ ತೆಗಿಬೇಕು ಯಾವ ಗಿಡ ಬಿಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಯಾವ ಗಿಡನೂ ತೆಗಿಯೋಕ್ಕೂ ಇಷ್ಟ ಇಲ್ಲ, ಯಾಕೆಂದರೆ ಎಲ್ಲ ಗಿಡಗಳು ತುಂಬ ದೊಡ್ಡದಾಗ್ಬಿಟ್ಟಿದೆ. ಇವಾಗ ತೆಗಿಯೋಕ್ಕೆ ತುಂಬ ಬೇಜಾರಾಯ್ತಿದೆ. ಅದಕ್ಕೆ ನಾನು ಯಾವ ಗಿಡನೂ ತೆಗಿಲಿಲ್ಲ, ಎಲ್ಲ ಹಾಗೆ ಬಿಟ್ಟಿದ್ದೀನಿ. 15 ದಿವಸಕ್ಕೊಂದ್ಸಲ ಅಥವಾ 12 ದಿನಕ್ಕೊಂದ್ಸಲ ನಾನು ಲಿಕ್ವಿಡ್ ಹಾಕ್ತಾನೇ ಇರ್ತೀನಿ. ಈಗ ಬೇಸಿಗೆ ಆಗಿರೋದ್ರಿಂದ ಲಿಕ್ವಿಡೇ ಜಾಸ್ತಿ ಕೊಡೋದು ನಾನು. ಇಲ್ಲಿ ಸೀಬೆಹಣ್ಣು ಗಿಡ ಈ ಸಲ ಅಂತೂ ತುಂಬ ಸೀಬೆಹಣ್ಣು ಬಿಟ್ಟಿದೆ. ಕಾಯಿಗಳಂತೂ ಸಣ್ಣದು ಎಲ್ಲ ಕಾಯೂ ಇದೆ. ಯಾವ ಕಾಯೂ ಬಿದ್ದೋಗಿಲ್ಲ, ಎಲ್ಲ ಕಾಯೂ ಹಾಗೆ ಚೆನ್ನಾಗಿ ಕಚ್ಚಿದೆ. ಚೆನ್ನಾಗೈತೆ ಕಾಯಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಸಲ. ಇದು 3ನೇ ಸಲ ನಮ್ಮ ತೋಟದಲ್ಲಿ ಕಾಯಿ ಬಿಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಇದು ಮರಳೆ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ ನೋಡಿ, ತುಂಬ ಚೆನ್ನಾಗಿದೆ. ನಮ್ಮ ನಾದಿನಿ ಕೊಟ್ಟಿದ್ರು, ಬರಲ್ವೇನೋ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದೈತೆ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಮತ್ತು ಚೆಂಡು ಹೂವಿನ ಗಿಡ ನೆಟ್ಟಿದೆ, ಅದು ಅಷ್ಟೇ. ಎಷ್ಟು ಗಿಡ ನೆಟ್ಟಿದ್ದೋ ಅಷ್ಟು ಗಿಡನೂ ಚೆನ್ನಾಗಿದೆ, ಯಾವ ಗಿಡನೂ ಹಾಳಾಗಿಲ್ಲ. ತುಂಬ ಚೆನ್ನಾಗಿದೆ ಗಿಡ. ಮತ್ತು ಟೆರೆಸ್ ಮೇಲೂ ಇದೆ ನನ್ನ ತೋಟದಲ್ಲಿ ಗಿಡ. ಟೆರೆಸ್ ಮೇಲೂ ಸ್ವಲ್ಪ ಗಿಡಗಳಿವೆ, ತುಂಬ ಏನಿಲ್ಲ, ಸ್ವಲ್ಪ ಇದೆ. ಅಲ್ಲಿಗೂ ಹಾಕ್ತಾಯಿದ್ದೀನಿ ಎಲ್ಲ ಗಿಡಗಳಿವೆ. ಅಲ್ಲಿ ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡ, ಎಲ್ಲೂ ಸೇವಂತಿಗೆ ಎಲ್ಲ ಹಾಕಿದ್ದೀನಿ. ಅಲ್ಲೂ ಸ್ವಲ್ಪ ಒಂದೊಂದು ಜಗ್ಗ ಹಾಕ್ತಾಯಿದ್ದೀನಿ. ನೆಲದಲ್ಲಿ ಇರೋದಕ್ಕೆ ಜಾಸ್ತಿ ಹಾಕ್ತೀನಿ, ಪಾಟಲ್ಲಿರೋದಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಜಾಸ್ತಿ ಎರ್ದು ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲೂ ಸುಮಾರು ಒಂದು 10-12 ಪಾಟಲ್ಲಿ ಇಟ್ಟಿದ್ದೀನಿ. ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ಆಸೆ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀನಿ. ಆದರೆ ಅಷ್ಟೆಲ್ಲ ಮಾಡೋಕ್ಕೆ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಹಾಗೆ ಬಿಟ್ಟಿದ್ದೀನಿ. ಸ್ವಲ್ಪ ಬೇಸಿಗೆ ಕಳೆದ ಮೇಲೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದೆಲ್ಲ ಕಟಿಂಗ್ ಇಟ್ಟಿದ್ದೀನಿ, ಅವೆಲ್ಲ ತುಂಬ ಚೆನ್ನಾಗಿ ಬಂದವೆ. ಕಟಿಂಗ್ ಇಟ್ಟಿರೋ ಗಿಡಗಳೆಲ್ಲ ಇನ್ನೂ ಹೂವು ಸ್ಟಾರ್ಟ್ ಆಗಿಲ್ಲ. ಕೆಲವೊಂದು ಹೂವು ಸ್ಟಾರ್ಟ್ ಆಗೈತೆ. ನೋಡೋಣ ಹೇಗೆ ಬರುತ್ತೆ ಅಂತ. ಗಿಡಗಳಂತೂ ಎಲ್ಲ ಹೆಲ್ದಿಯಾಗಿ ತುಂಬ ಚೆನ್ನಾಗಿದೆ. ಕರ್ಬೇವಿನ ಗಿಡ ಇದು ರೀಪಾಟ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಎಲ್ಲ ಗಿಡಗಳಂತೂ ಸೂಪರ್ ಅಂದರೆ ಸೂಪರಾಗಿದೆ. ಇದು ಗೊಬ್ಬರ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಗೊಬ್ಬರನ ರೆಡಿ ಮಾಡೋದು ಹೇಗೆ ಅಂತ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ತುಂಬ ಚೆನ್ನಾಗಿ ಇದು ಗೊಬ್ಬರ ಆಗಿದೆ. 2 ತಿಂಗಳಾಗಿರ್ಬೋದು ಅಷ್ಟೇ ಇದನ್ನು ನಾನು ಮಾಡಿ. ಚೆನ್ನಾಗಿ ಗೊಬ್ಬರ ಎಲ್ಲ ಆಗಿದೆ. ಇದನ್ನು ಒಣಗಿಸ್ಬಿಟ್ಟು ಮತ್ತೆ ಇನ್ನೊಂದು ಬಕೆಟ್ ನಾನು ರೆಡಿ ಮಾಡಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ನೋಡ್ತಾ ಇದ್ದೀರಾ. ಮತ್ತು ವೀಡಿಯೋನ ಪೂರ್ತಿ ನೋಡಿದ್ರೆ ನಾನು ಏನೇನು ಮಾಹಿತಿ ಹೇಳಿದ್ದೀನಿ ಅನ್ನೋದು ಅದರಲ್ಲಿ ನಿಮಗೆ ಗೊತ್ತಾಯ್ತದೆ. ಪೂರ್ತಿ ವೀಡಿಯೋ ನೋಡಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.